ನಮ್ಮ ಜಿಲ್ಲೆಯ ಅಧ್ಯಕ್ಷರು ಸೋಮನಾಥ್ ಪಾಟೀಲ್ ಅವರು ಅನೇಕ ದಶಕಗಳ ಹಿಂದೆ ನಡೆದಂತ ಅಜ್ಮೀರ್ನ ಪ್ರಕರಣವನ್ನ ಹೋಲಿಕೆ ಮಾಡಿ ಅವರ ವಿಚಾರವನ್ನ ವ್ಯಕ್ತಪಡಿಸಿದರು. ಅಲ್ಲಿಯೂ ಕೂಡ ಸುಮಾರು 200 ವಿದ್ಯಾರ್ಥಿಗಳ ಮೇಲೆ 18 ಜನ ಆರೋಪಿಗಳು. ಈ ದೇಶದ ಇತಿಹಾಸದಲ್ಲಿ ಅದೊಂದು ಬಹುದೊಡ್ಡ ಕೆಟ್ಟ ಘಟನೆ. ಅಲ್ಲಿ 200 ಜನ 18 ಜನ ಆರೋಪಿಗಳು. ಇಲ್ಲಿ ಸುಮಾರು 30ರಿಂದ 40 ಅಮಾಯಕ ವಿದ್ಯಾರ್ಥಿಗಳು, ಇಲ್ಲ ಒಬ್ಬ ರೈಸೆ. ನನಗೆ ತಿಳಿದ ಹಾಗೆ ಒಬ್ಬ ವ್ಯಕ್ತಿಯಿಂದ 30ರಿಂದ 40 ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಇಂಥ ಪ್ರಕರಣ, ಇದು ಅಜ್ಮೀರ್ಗಿಂತ ಏನು ಕಡಿಮೆ ಏನಲ್ಲ. ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ, ಆಗ್ರಹವನ್ನ ಮಾಡ್ತೇನೆ. ರೈಸೇಕ್ ಅಂತಕ್ಕಂಥ ಶಿಕ್ಷಕನ ಮುಖವಾಡವನ್ನು ಹಾಕಿಕೊಂಡಂತಹ ವಿಕೃತಗಾಮಿ ಅವನು ಯಾರು? 40 ವಿದ್ಯಾರ್ಥಿಗಳ ಮೇಲೆ ಇಂಥ ದುಷ್ಕೃತ್ಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂತಹ ದುಷ್ಟ ವ್ಯಕ್ತಿ ಬರೀ 8 ದಿವಸದಲ್ಲಿ ಈ ಸಾಹಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಹ್ಯಾಬಿಚುವಲ್. ಅವನು ಯಾವ ರೀತಿ ನಾವು ವಿಕೃತಗಾಮಿ ಉಮೇಶ್ ರೆಡ್ಡಿ ಅಂತ ಕೇಳಿದ್ದೀವಿ, ಸುಮಾರು ವರ್ಷಗಳಿಂದ 16 ವರ್ಷಗಳಿಂದ ಈ ಕೃತ್ಯ ಮಾಡ್ಕೋತ ಬಂದಿರ್ತಾನೆ ಅವನು. ಹಾಗಾಗಿ ಈ ತಪ್ಪು ಯಾರ್ದು, ಯಾರ ಹೊಣೆ? ಇಂಥ ದುರ್ಘಟನೆ ನಡೆದ್ರೂ ಕೂಡ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಏನ್ ಮಾಡ್ಲತ್ತಿತ್ತು? ಆಡಳಿತ ಮಂಡಳಿ ಏನ್ ಕಣ್ಣು ಮುಚ್ಚಿಕೊಂಡು ಕೂತಿದ್ದೇನು? ಆ ಆಡಳಿತ ಮಂಡಳಿಯಲ್ಲಿ ಯಾರಾದ್ರೂ ಒಬ್ಬರು ಅಥವಾ ಇಬ್ಬರು 100ಕ್ಕೆ 100 ಗದ್ದಾರರ ಮತ್ತು ಅವರಿಗೆ ಬೆಂಬಲದ. ನಾನು ಎಲ್ಲ ಆಡಳಿತ ಮಂಡಳಿ ಮೇಲೆ ಆರೋಪ ಮಾಡಲ್ಲ. ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ 95% ಜನ ಒಳ್ಳೆಯವರೇ, ಬುದ್ಧಿಜೀವಿಗಳೇ. ಆದರೂ ಒಬ್ಬರು ಅಥವಾ ಇಬ್ಬರು ಆಡಳಿತ ಮಂಡಳಿಯ ನಿರ್ದೇಶಕರು ಗದ್ದಾರರ, ಅವನು ಬೆಂಬಲಕರ. ಹಾಗಾಗಿ ಇದಕ್ಕಾಗಿ ಒಂದು ವಿಶೇಷ ತಂಡ ರಚನೆ ಆಗಬೇಕು. ತಂಡ ರಚನೆ ಆಗೋದ್ರ ಜೊತೆಗೆ ಅವನು ಮೂಲ ಭಾಲ್ಕಿಯವ ಅಂತ ನಾವು ಕೇಳಿವಿ. ಆ ಭಾಲ್ಕಿಯಿಂದ ಅವನಿಗೆ ಇಲ್ಲಿಗೆ ಯಾರು ತಂದರು? ಯಾರು ಇನ್ಫ್ಲುಯೆನ್ಸ್ ಅವನಿಗೆ ಮಾಡಿದ್ರು? ಅಥವಾ ಹಿಂದೂ ಸಮಾಜದ ಅನೇಕ ವಿದ್ಯಾರ್ಥಿಗಳಿಗೆ ಬಲಿ ಕೊಡ್ಬೇಕಂತ ಹೇಳಿ ಏನಾದರೂ ಅವ್ರ ಉದ್ದೇಶ ಇತ್ತೇನು ಅಂತಕ್ಕಂಥದ್ದು ಗಂಭೀರವಾಗಿ ತನಿಖೆ ಆಗಬೇಕು, ಚರ್ಚೆ ಆಗಬೇಕು. ಈಗಾಗಲೇ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ಸ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ 2012 ಅಡಿಯಲ್ಲಿ ಅವನಿಗೇನು ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕಂತ ಹೇಳಿ ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ ನಾನು ಆಗ್ರಹ ಮಾಡ್ತೇನೆ. ಇವತ್ತು ನಾವೆಲ್ಲರೂ ಗುರುವಿನ ಗುಲಾಮನಾಗುವ ತನಕ ದೊರೆದಂಡ ಮುಕ್ತಿ ಅಂತ ಹೇಳಿ ನಂಬಿ ನಾವು ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಕಳಿಸ್ತೀವಿ. ಇದು ನೋಡಿದ್ರೆ ಏನಪ್ಪ ಇದು, ಒಬ್ಬ ಶಿಕ್ಷಕ ಈ ರೀತಿ ಮಾಡಬಹುದಾ? ಒಬ್ಬ ಯಾರೋ ಹಿರಿಯರ ಜೊತೆ ಅಧ್ಯಕ್ಷರು ತೋರಿಸಿದ್ರು ಮೊಬೈಲ್ ಒಳಗೆ ಸಂಭಾಷಣೆ ಮಾಡ್ತಾನೆ ಅವನು. ಹೌದು, ನಾ 3-4 ಜನ ಜೊತೆ ಮಾಡೀನಿ, ನಾನು ತಪ್ಪು ಮಾಡೀನಿ, ಅಲ್ಲಿ ಲಾಜಿಗೆ ಒಯ್ದೀನಿ ಅಂದ್ರೂ ಕೂಡ ಇದು ಸುದ್ದಿ ಆಗಲ್ಲ. ಜಾಸ್ತಿ ಏನಾರೇ ಮಾತಾಡ್ಲಿಕ್ಕೆ ಹೋದೆ ಅಂದ್ರೆ ನಮ್ಮ ಮೇಲೆ FIR ಹಾಕ್ತಾರೆ ಬೀದರ್ ಜಿಲ್ಲೆಯೊಳಗೆ. ಬಕ್ರೀದ್ ಸಮಯದೊಳಗೆ 40 ಆಕಳುಗಳು ಹೋಗಿ ಖಡ್ಗರ್ಗಲ್ಲ ನಾನು ಹೊರಗೆ ತಂದ್ರೆ ನನ್ನ ಎದುರು ಸ್ವತಂತ್ರ ವ್ಯಕ್ತಿ ನನ್ನ ಮೇಲೆ FIR ಮಾಡಿಸ್ದ. ಅಂತ ವಾತಾವರಣ ಈ ಜಿಲ್ಲೆಯೊಳಗ. ಸಾಮಾನ್ಯ ಜನ ಬದುಕಬಾರ್ದ ಈ ಜಿಲ್ಲೆಯೊಳಗ? ನಮ್ಮ ಮಕ್ಕಳು ಶಾಲೆಗೆ ಹೋಗಬಾರ್ದ? ಹಂಗಾದ್ರ ನಮ್ಮ ಹೆಣ್ಮಕ್ಳಿಗೆ ನಾವು ಶಾಲೆಗೆ ಕಳಿಸಬಾರ್ದ ಇಂಥ ವಾತಾವರಣದೊಳಗ? ಹಾಗಾಗಿ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಸರ್, ತಾವು ಒಂದ್ಸಲ ಕೂಡಲೇ ಆ ಸ್ಥಳಕ್ಕೆ ಬರ್ರಿ. ಇದು ಸಣ್ಣ ಘಟನೆ ಅಲ್ಲ, ಇದು ಬಹುದೊಡ್ಡ ಘಟನೆ. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ತಾವು ತೆಗೆದುಕೊಂಡು
ತನಿಖೆ ಪ್ರಾರಂಭ ಮಾಡ್ರಿ, SIT ರಚನೆ ಮಾಡ್ರಿ. ಬರೀ ಒಬ್ಬ ರೈಸ್ ಶೇಖ್ನಿಂದ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಡಳಿತ ಮಂಡಲದೊಳಗೆ ಯಾರೇ ಒಬ್ಬಿಬ್ಬರು ಅವ ಹಿಂದಿ ರೀತಿ ತಪ್ಪು ಮಾಡಿದ್ರು ಅವನು ಬೆಂಬಲಕ್ಕೆ ನಿಂತು ಅವನಿಗೆ ಉಳಿಸ್ತಕ್ಕಂಥ ಕೆಲಸ ಮಾಡ್ಯಾರ. ಅಲ್ಲಿ ಸಾಕಷ್ಟು ಜನ ಒಳ್ಳೆಯವರು ಹೊರ, ಒಳ್ಳೆಯವರಿದ್ದವ್ರು ತಪ್ಪು ಭಾವಿಸಬಾರ್ದು. ಯಾರ ನಿರ್ದೇಶಕ ತಪ್ಪು ಮಾಡಿ ಅವನು ಬೆಂಬಲಕ್ಕೆ ನಿಂತಾನ ಅವನಿಗೂ ಕೂಡ ಶಿಕ್ಷೆ ಆಗಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಬೆಳೆದು ಏನೋ ಜೀವನ ಕಟ್ಕೋಬೇಕಂತ ವಿದ್ಯಾರ್ಥಿಗಳ ಮೇಲೆ ಈ ರೀತಿ ಬಲಾತ್ಕಾರ, ಅನ್ಯಾಯ, ಅತ್ಯಾಚಾರ ಬಹುತೇಕ ಮಾನವ ಕುಲ ಇದಕ್ಕೆ ಸಹಿಸಲಿಕ್ಕಾಗಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಕಣ್ಮುಚ್ಚಿ ಕೂಡಲಾರದೆ ಈ ವಿಷಯವನ್ನು ಗಂಭೀರ ಅಂತ ಪರಿಗಣನೆ ಮಾಡಿ ಇದಾದ ನಂತರ ಇಡೀ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ನಾಡಿನಲ್ಲಿ, ಇಡೀ ದೇಶದಲ್ಲಿ ಇಂಥ ಕೆಟ್ಟ ಪ್ರಕರಣಗಳು ಮತ್ತೊಂದು ಕಡೆ ಆಗಬಾರ್ದು. ಆ ರೀತಿ ತಾವು ಕಠಿಣ ಕಾನೂನುಗಳನ್ನು ತರ್ರಿ ಅಂತಕ್ಕಂಥದ್ದು ತಮ್ಮ ಮಾಹಿತಿಗೆ ತರುತ್ತಾ ವಿಶೇಷವಾಗಿ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡಿದ್ದಾರೆ. ಇವತ್ತು ನಾನು ಕೂಡ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೂಡ ಮಾತನಾಡಿದ್ದೇನೆ. ಈ ಸಲ ಮುಂಗಾರು ಬಹುಬೇಗನೆಯಾಗಿ ನಾವು ಬಹಳ ಖುಷಿಯಿಂದಿದ್ದೀವಿ. ಈ ಸಲ ಭಾರಿ ಬೆಳೆಯುವ, ತೊಗರಿ ಭಾರಿ ಅದ, ಸೋಯಾಬೀನ್ ಭಾರಿ ಅದ, ಉದ್ದ ಹೆಸರಾಗ್ತದ, ಎಳ್ಳಾಗ್ತದ ಅಂತ ಹೇಳಿ ನಾವೆಲ್ಲರೂ ಈ ಸಲ ರೈತ ಕೈ ತುಂಬ ಫಸಲು ಬರ್ತದೆ ಅಂಥೇಳಿ ಖುಷಿಯೊಳಗಿರೋದೊಳಗೆ ವಿಧಿಯಾಟ ಸಿಕ್ಕಾಪಟ್ಟೆ ಮಳೆಯಾಗಿ ಇವತ್ತು ರೈತರ ಕಣ್ಣೀರಿಡ್ತಕ್ಕಂಥ ಪರಿಸ್ಥಿತಿ. ಸಾಲ ಸೂಲ ಮಾಡಿ DCC ಬ್ಯಾಂಕಿನೊಳಗೆ ಸಾಲ, ಸೌಕರ್ಕಿ ಸಾಲ, ಬ್ಯಾಂಕಿನೊಳಗೆ ಸಾಲ ಮಾಡಿ ಇವತ್ತು ಬಿತ್ತಿದಂಥ ರೈತ ಒಂದು ಪಾವು ಮಾಲ್ ಅವನಿಗೆ ಕೈಗೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯಾಗಿ ಹೆಸರುಗಳು ಆ ಬಿಸಿಲು ಬಿಟ್ಟು ಬಿದ್ದು ಅಲ್ಲೇ ಪಡ ಉದುರು ನಡೆದವ. ರೈತ ಕಣ್ಣೀರಿನೊಳಗೆ ಕೈ ತೊಳಿತಕ್ಕಂಥ ಪರಿಸ್ಥಿತಿ. ಒಂದು ವೇಳೆ ಸರ್ಕಾರ ಈ ಪ್ರಕರಣವನ್ನು ತಾವೇನಾದರೂ ನಿರ್ಲಕ್ಷ್ಯ ಮಾಡಿದ್ದೇ ಆದ್ರೆ ಸಾಕಷ್ಟು ಜನ ತೊಂದರೆದೊಳಗಿದ್ದಾರೆ, ರೈತರು ತೊಂದರೆದೊಳಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೈತ ಹೆದರಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನಾನು ಅಧಿವೇಶನದಲ್ಲಿ ಕೂಡ ಕೇಳಿದ್ದೇನೆ, 1 ಹೆಕ್ಟೇರ್ಗೆ ಕಮ್ಮಿ ಅಂದ್ರೆ ಒಂದು 25,000 ಪರಿಹಾರ ಕೊಡ್ರಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. 25,000 ಪರಿಹಾರ ಕೊಡ್ರಿ. ಮತ್ತು ಯಾವ ರೈತ ಪ್ರಾಮಾಣಿಕವಾಗಿ ಅದೆಷ್ಟೇ ಕಷ್ಟದೊಳಗಿದ್ದರೂ ಕೂಡ ಇನ್ಶೂರೆನ್ಸ್ ಕಟ್ಟತಕ್ಕಂಥ ಕೆಲಸ ಮಾಡಿದ್ದಾರೆ ರೈತರು. ಯಾರು ರೈತರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ತಾವು ನಿಯಮದ ಪ್ರಕಾರ ಆ ಇನ್ಶೂರೆನ್ಸ್ ಕಂಪ್ನಿಗಳು ಯಾವ ರೀತಿ ಇನ್ಶೂರೆನ್ಸ್ ಕೊಡ್ತಾರ, ಆ CC ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡ್ತಾರ. ಈ ಸಲ ಒಂದು 5 ಎಕರೆ ಸಂಪೂರ್ಣ ಹಾಳಾಗಿ ಹೋಗಿತ್ತಂದ್ರೆ ಅವ ಇನ್ಶೂರೆನ್ಸ್ ಕಟ್ಟಿರ್ತಾನ, ಅದ್ರ ಪ್ರಕಾರ ಅವ್ರು ಇನ್ಶೂರೆನ್ಸ್ ಕೊಡಲ್ಲ. ತಮಗೂ ಗೊತ್ತದ. CC ಎಕ್ಸ್ಪೆರಿಮೆಂಟ್ 7 ವರ್ಷದ ಮಾಡ್ತಾರ. 7 ವರ್ಷದೊಳಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರಂದ್ರೆ ಅವನಿಗೆ ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಯಮದೊಳಗೂ ಬದಲಾವಣೆ ಆಗಬೇಕು. ಈ ಎಲ್ಲ ಸರ್ಕಾರದ ನಿಯಮಗಳು ರೈತನಿಗೆ ಕೊಲ್ತಕ್ಕಂಥ ನಿಯಮಗಳು, ರೈತನಿಗೆ ಉಳಿಸ್ತಕ್ಕಂಥ ಯಾವ ನಿಯಮಗಳು ಸರ್ಕಾರದೊಳಗಿಲ್ಲ. ಈ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇಲ್ಲ. ರೈತರು ಸಾಯ್ಲತ್ತರ, ಅವ್ರಿಗೇನು ನೋವಿಲ್ಲ. ಇವತ್ತು ಅದೆಷ್ಟು ಪ್ರಕರಣಗಳು, ಮದ್ದೂರಿನ ಪ್ರಕರಣ, ಧರ್ಮಸ್ಥಳದ ಪ್ರಕರಣ, ಇವೆಲ್ಲ ನೋಡಿದ್ರೆ ಬಹುತೇಕ ಹಿಂದೂಗಳು ಬದುಕ್ತಕ್ಕಂಥ ವಾತಾವರಣ ಈ ನಾಡಿನಲ್ಲಿಲ್ಲ, ಈ ರಾಜ್ಯದಲ್ಲಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಜವಾಬ್ದಾರಿಯಿಂದ, ನಿಮಗೇನಾದರೂ ಜವಾಬ್ದಾರಿ ಇದ್ದರೆ, ಅನ್ನ ಕೊಡ್ತಕ್ಕಂಥ ರೈತನ ಬಗ್ಗೆ ನಿಮಗೆ ಕಾಳಜಿ ಏನಾದರೂ ಇದ್ದರೆ ಬರ್ಬೋದಾಗಿತ್ತು ಮುಖ್ಯಮಂತ್ರಿಗಳು. ಒಂದು ಸಲರೇ ಉತ್ತರ ಕರ್ನಾಟಕದ ರೈತರು ಬಂದು ಯಾವ ರೀತಿ ಹೊಲಗಳ ಪರಿಸ್ಥಿತಿ ಏನಾಗ್ಯಾವ ಅಂತ ಹೇಳಿ ಎಷ್ಟು ಜನ ಮಂತ್ರಿಗಳು ಇಲ್ಲಿ ಬಂದು ನೋಡಿದ್ರು, ಒಬ್ಬರು ಬಂದಿಲ್ಲ. ಆ ಮಂತ್ರಿಗಳು ಬೆಂಗಳೂರು ಬಿಟ್ಟು ಹಲಕಾಸ್ಲಿಕ್ಕೆ ತಯಾರಿಲ್ಲ. ಅವರು ಬರೀ ಬೆಂಗಳೂರಿನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಬರೀ ಬೆಂಗಳೂರಿನ ಮುಖ್ಯಮಂತ್ರಿ. ಅವರು ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಇಲ್ಲಿ ಜನ ರೈತರು ತೊಂದರೆದೊಳಗರ, ಸಾವಿರಾರು ಜನ, ಲಕ್ಷಾಂತರ ಜನ ಇಲ್ಲಿ ಬದುಕಲಿಕ್ಕೆ ಆಗಲಾರ ಪರಿಸ್ಥಿತಿ ಇದ್ದ ಕಾರಣಕ್ಕೆ ಗುಳೆ ಹೋಗ್ತಕ್ಕಂಥವ್ರು ಅವ್ರಿಗೆ ಗೊತ್ತೇ ಇಲ್ಲ, ಅವ್ರು ನೋಡೇ ಇಲ್ಲ. ಹೆಂಗೆ ಗೊತ್ತಾಗ್ತದೆ ಅವ್ರಿಗೆ ಇಲ್ಲಿ ತಕ್ಲೀಫ? ಹಾಗಾಗಿ ಮುಖ್ಯಮಂತ್ರಿಗಳು ಈಗಾಗಲೂ ನಾನು ಏನು ಕಾಲು ಕೆಟ್ಟಿಲ್ಲ, ತಾವು ಬರ್ರಿ, 4 ಜಿಲ್ಲೆಗಳು ಓಡಾಡ್ರಿ, ರೈತರ ಪರಿಸ್ಥಿತಿ ನೋಡ್ರಿ. ಪ್ರಾಮಾಣಿಕವಾಗಿ ಏನು ಹೆಕ್ಟೇರ್ಗೆ ನಮ್ಮದು ಡಿಮ್ಯಾಂಡ್ ಇದೆ, ನೀವು 25,000 ಕೊಟ್ಟರು ಅದೇನು ಶಾಶ್ವತ ಪರಿಹಾರ ಅಲ್ಲ. ರೈತರು ಏನೋ ಒಂದು ತಾತ್ಕಾಲಿಕ ರಿಲೀಫ್,
ಬದುಕಬಹುದಪ್ಪ ನಾನು, ಮುಂದಿನ ವರ್ಷ ಮತ್ತೆ ಬೆಳಿತೀನಿ ಅಂತಕ್ಕಂಥ ಭರವಸೆ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂಥೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.